ಪೂರ್ಣಮದ ಪೂರ್ಣಮಿದಂ ಪೂರ್ಣತಃ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ನನ್ನ ಆರಾಧ್ಯ ದೈವರಾದ ಪ್ರಾತಸ್ಮರಣೀಯ ನಡೆದಾಡೋ ದೇವರಾದ ಪೂಜ್ಯ ಸಿದ್ದೇಶ್ವರ ಸ್ವಾಮೀಜಿಯವರನ್ನು ನನ್ನ ಹೃದಯ ಕಮಲದಲ್ಲಿ ಅವರ ಚರಣವನ್ನು ಸ್ಮರಿಸಿಕೊಂಡು ನನ್ನ ಎಲ್ಲ ಆಧ್ಯಾತ್ಮಿಕ ಬಂಧುಗಳಿಗೆ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಇವತ್ತಿನ ದಿನ ಸಿದ್ಧಾರೂಢರು ಒಂದು ಅವತಾರದ ಲೀಲೆಯನ್ನು ನೋಡೋಣ. ನಿನ್ನೆ ದಿನ ನೋಡಿದ ಹಾಗೆಯೇ ಗ್ರಹ ತ್ಯಾಗವನ್ನು ಮಾಡಿ ಸಂಚಾರ ಮಾಡುತ್ತಾ ಅವರ ಒಂದು ಮನೆಯನ್ನು ತ್ಯಾಗ ಮಾಡಿ ಹೊರಡುವಾಗ ಸಿದ್ಧಾರೂಢರ ಗೆಳೆಯರಾಗಿರ್ತಕ್ಕಂಥ ಸೋಮ ಭೀಮ ಅನ್ನುವರು ಅವರ ಜೊತೆಗೆ ಬರುತ್ತಾರೆ. ಗುರುಶೋಧನೆಗಾಗಿ ನಾವು ಬರ್ತೀವಿ ಅಂತ ಹೇಳಿದಾಗ ಅವರು ಸಂಚಾರ ಮಾಡೋದಕ್ಕೆ ರೆಡಿ ಆಗ್ತಾರೆ ಅವರು ಕೂಡ. ಆದರೆ ಸದಾಶಿವ ಪೇಟೆಗೆ ಹೋಗುತ್ತಲೇ ಅಲ್ಲಿ ಬಸವಣ್ಣನ ಮೂರ್ತಿಗೆ ಪ್ರಾಣ ಪ್ರತಿಷ್ಠಾಪನೆಯನ್ನು ಕೂಡ ಮಾಡುತ್ತಾರೆ. ನಂತರ ಹಾಗೆ ಗುರುಶೋಧನೆಗಾಗಿ ಸಂಚಾರ ಮಾಡುತ್ತಾ ಸೋಮ ಮತ್ತು ಭೀಮರು ಮತ್ತೊಂದು ಊರಿಗೆ ಸಂಚಾರವನ್ನು ಹೊರಟರು. ಆ ಒಂದು ಮಾರ್ಗ ಮಧ್ಯದಲ್ಲಿ ಏನಾಗುತ್ತದೆ ಎಂದು ನೋಡೋಣ. ತುಂಬ ಮುಖ್ಯವಾದ ವಿಚಾರ ಇದೆ ಇವತ್ತಿನ ದಿನ. ಅದಕ್ಕೂ ಮೊದಲು ನಿಮ್ಮ ಸ್ಪಿರಿಚುಯಾಲಿಟಿ ನಾಲೆಜ್ ಎಕ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಹೊಸ ವಿಡಿಯೋ ನೋಟಿಫಿಕೇಷನ್ಗಾಗಿ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ. ಮಾರ್ಗ ಮಧ್ಯದಲ್ಲಿ ಇವರು ಸಂಚಾರ ಮಾಡುತ್ತಾ ಹೋಗುವುದರಾಗ ಮಾರ್ಗ ಮಧ್ಯದಲ್ಲಿ ಅವರು ಹೋಗುತ್ತಿರುವಾಗ ಬಿರುಗಾಳಿ ಬೀಸಿತ್ತು. ಬಿರುಗಾಳಿ ಬೀಸಿರುವುದನ್ನು ನೋಡಿ ಸೋಮ ಮತ್ತು ಭೀಮರಿಗೆ ಹೆದರಿಕೆ ಬರುತ್ತದೆ. ಹೊಡೆತದಕ್ಕೆ ಗಿಡ ಮರಗಳು ಮುರಿದು ಬೀಳುತ್ತವೆ. ಗುಡುಗು ಮಿಂಚುಗಳ ಆರ್ಭಟ ನಡೆದಿದೆ. ಅವುಗಳ ಗರ್ಜನೆಗೆ ಸೋಮ ಮತ್ತು ಭೀಮರ ಎದೆಗಳು ನಡುಗುತ್ತಿದ್ದವು. ಆನೆಕಲ್ಲಿನ ಮಳೆಯಾಯಿತು. ಜೋರಾಗಿ ಆನೆಕಲ್ಲಿನ ಮಳೆಯೂ ಕೂಡ ಸುರಿಯುತ್ತಿರುತ್ತದೆ. ಅದರಿಂದ ಅವರು ತೊಯಿಸಿಕೊಂಡು ಗದಗದನೆ ನಡುಗುತ್ತಿದ್ದರು. ಮುಂದೆ ಹೋದಂತೆಯೇ ದೊಡ್ಡ ದಟ್ಟವಾದ ಅರಣ್ಯ ಬಂದಿತು. ಅಲ್ಲಿಯ ಗಿಡಗಳು ಮುಗಿಲುದ್ದಕ್ಕೂ ಎತ್ತರವಾಗಿ ಬೆಳೆದಿದ್ದವು. ಅವುಗಳನ್ನು ದಟ್ಟವಾಗಿ ಬೆಳೆದಿದ್ದವು. ಆದ್ದರಿಂದ ಸೂರ್ಯ ಪ್ರಕಾಶವು ಅವುಗಳಲ್ಲಿ ಮಧ್ಯದಲ್ಲೇ ಹಾಯುತ್ತಿರಲಿಲ್ಲ. ಸೂರ್ಯನ ಬೆಳಕು ಕೂಡ ಆ ಒಂದು ಕಾಡಿನಲ್ಲಿ ಬೀಳುತ್ತಿರಲಿಲ್ಲ. ಅದರಿಂದ ಅಡವಿಯಲ್ಲಿ ಮಧ್ಯದಲ್ಲಿ ಕಾರ್ಗತ್ತಲೆ ಕವಿದಿತ್ತು. ಅಡವಿಯಲ್ಲಿ ಭಯಾನಕವಾದ ಶಬ್ದ ಸುಯಿ ಅಂತ ಗುಡುಗುತ್ತಿತ್ತು. ಇಂಥ ಅಡವಿಯಲ್ಲಿ ಅಡಗಿಕೊಂಡಿರುವ ಹುಲಿ, ಕರಡಿ, ಸಿಂಹ, ಹಾವು, ಚೇಳು, ನರಿ, ತೋಳ ಮೊದಲಾದ ಕಾಡು ಪ್ರಾಣಿಗಳಿಗೆ ಅನುಕೂಲವಾಗಿತ್ತು. ಈ ಮೂವರು ಅಡವಿಯಲ್ಲಿ ಹೋಗುತ್ತಿದ್ದಂತೆ ಅಡವಿಯಲ್ಲಿ ದಟ್ಟ ಅರಣ್ಯದಿಂದ ಹುಲಿಯು ಗರ್ಜನೆ ಕೇಳಿ ಬರುತ್ತಿತ್ತು. ಸಿಂಹಗಳು ಅಲ್ಲಲ್ಲಿ ಕಂಡು ಬರುತ್ತಿದ್ದವು. ಕರಡಿಗಳು ಹಿಂಡು ಗಟ್ಟಿಕೊಂಡು ಅಲ್ಲಲ್ಲಿ ಅಡ್ಡಾಡುತ್ತಿದ್ದವು. ಇಂಥ ದೃಶ್ಯವನ್ನು ನೋಡಿದ ಸೋಮ ಭೀಮರು ಹೌಹಾರಿ ಎದೆ ಒಡೆದುಕೊಂಡು ಸಿದ್ಧನನ್ನ ಹೆದರಿಕೆಯಿಂದ ತೆಕ್ಕೆ ಬಡಿಕೊಂಡರು. ರಕ್ಷಿಸು ಸಿದ್ಧ ಎಂದು ಮೊರೆ ಹೊಕ್ಕರು. ಇದಲ್ಲದೆ ಅವರಿಬ್ಬರಿಗೂ ಕೂಡ ಹೊಟ್ಟೆ ಹಸಿವು ತಾಳಲಾಗಿಲ್ಲ. ಆ ರೀತಿ ಹೊಟ್ಟೆ ಹಸಿವಾಗಿರ್ತದೆ. ಅದಕ್ಕಾಗಿ ಅವರಿಬ್ಬರು ಸಿದ್ಧನನ್ನು ಕುರಿತು, ಸಿದ್ಧ, ಹಸಿವು ಬಹಳವಾಗಿದೆ, ಸಾಯುವಷ್ಟು ಸಂಕಟವಾಗುತ್ತಿದೆ, ನಾವು ಸಾಯುತ್ತೇವೆ, ನಿನ್ನೊಡನೆ ನನಗೆ ಬರುವುದಕ್ಕೆ ಆಗುವುದಿಲ್ಲ ನಮ್ಮಿಬ್ಬರಿಗೆ ಅಂತ ಹೇಳಿಬಿಡ್ತಾರೆ. ನಿನ್ನೊಡನೆ ನೀನು ಏನಾದರೂ ಮಾಡೋ, ಈ ಗುರುಶೋಧನೆ ಮಾರ್ಗದಲ್ಲಿ ಇಂಥ ಒಂದು ಕಲ್ಲು ಮುಳ್ಳಿನ ಹಾದಿಯಲ್ಲಿ ಹೊರಡುತ್ತಾ ನೀನು ಸಾಯ್ಲಿಕ್ಕೂ ರೆಡಿಯದೆ, ಆದರೆ ನಮಗಾಗಂಗಿಲ್ಲ, ನಾವು ಮಾತ್ರ ಮತ್ತೆ ವಾಪಸ್ ಮನೆಗೆ ಹೋಗ್ತೀವಿ ಅಂತ ಹೇಳ್ತಾರೆ. ನಾವು ಮರಳಿ ಊರಿಗೆ ಹೋಗೋದಿತ್ತು, ಒಳ್ಳೇದಾಗ್ತಿತ್ತು ಅಂಥೇಳಿ ಅವ್ರು ಹೇಳ್ತಾರೆ. ಊರಿಗೆ ಹೋಗೋದು ಚಲೋ ಅಂಥೇಳಿ. ಅದಕ್ಕಾಗಿ ಎಲ್ಲರೂ ನಮ್ಮ ಊರಲ್ಲಿ ಸುಖದಿಂದ ಇದ್ದಾರೆ, ನಿನ್ನೊಡನೆ ಬಂದು ನಾವು ಕೆಟ್ಟೆವು ಎಂದು ಇತ್ಯಾದಿ ವಿಷಯಗಳನ್ನು ಸಿದ್ಧನ ಹತ್ರ ಹೇಳ್ತಿದ್ರು. ಅವನ ಎದುರಲ್ಲಿ ತಮ್ಮ ಸಂಕಟವನ್ನು ತೋಡಿಕೊಂಡರು. ಆಗ ಸಿದ್ಧನು ಅವರಿಬ್ಬರಿಗೂ ಕುರಿತು, ಇದೆಲ್ಲ ಸಂಕಟಗಳನ್ನು ದೇವರು ನಮ್ಮನ್ನು ಪರೀಕ್ಷಿಸಲು ಮಾಡಿರ್ತಕ್ಕಂಥದ್ದಷ್ಟೇ. ಈ ಪರೀಕ್ಷೆಯಲ್ಲಿ ನಾವು ಗೆದ್ದರೆ ನಮಗೆ ಯಶಸ್ಸು ಖಂಡಿತ ದೊರೆಯುವುದು. ನಮ್ಮನ್ನು ದೇವರು ಮೆಚ್ಚಿದವನೆಂದರೆ ನಮ್ಮನ್ನು ನೋಡುವವನು. ದೇವರು ಮೆಚ್ಚಬೇಕಾದರೆ ಇದೊಂದು ಪರೀಕ್ಷೆ. ಎಷ್ಟೋ ಒಂದು ಏನಾದರೂ ಕ್ವಾಲಿಫಿಕೇಷನ್ಗಾಗಿ ಎಷ್ಟೋ ಪರೀಕ್ಷೆಯನ್ನು ಪಾಸ್ ಮಾಡ್ಕೊತೀವಿ, ಎಷ್ಟೋ ವರ್ಷ ಓದ್ತಿರ್ತೀವಿ. ಹಾಗೆ ಭಗವಂತನನ್ನು ದರ್ಶನ ಮಾಡ್ಕೋಬೇಕಾದ್ರೆ ಭಗವಂತ ನಮ್ಮನ್ನು ಪರೀಕ್ಷೆ ಮಾಡುತ್ತಾನೆ. ಇದು ಅದೇ ರೀತಿ ಸಣ್ಣ ಪರೀಕ್ಷೆ ಅಂತೇಳಿ ಸಿದ್ಧಾರೂಢರು ಸೋಮ ಮತ್ತು ಭೀಮನಿಗೆ ಹೇಳುತ್ತಾರೆ. ಬಟ್ ಸೋಮ ಭೀಮನಿಗೆ ನಶ್ವರ ಭೋಗ ವಸ್ತುವಿನಲ್ಲಿ ಆಸೆ ಇರೋದ ಕಾರಣಕ್ಕೆ ಅವರಿಗೆ ಅರ್ಥ ಆಗೋದಿಲ್ಲ. ಅವರು ಮನೆಗೆ ಹೋಗೋದಕ್ಕೆ ತೀರ್ಮಾನ ಮಾಡಿಬಿಡ್ತಾರೆ. ನಮ್ಮ ಶರೀರಕ್ಕೆ ವ್ಯಾಧಿ, ಆದಿಯಿಂದಲೂ ವ್ಯಾಧಿ, ಸಂಕಟಗಳನ್ನು ತಂದು ಕೊಡುವುದು, ಮನಸ್ಸನ್ನು ಅಲುಗಾಡಿಸಿ ನೋಡುವನು, ಇವುಗಳಿಗೆ ಅಂಜದಿದ್ದರೆ ನಮ್ಮ ಭಕ್ತಿ ಅಚಲವಾಗುವುದು, ಇಂಥವರಿಗೆ ದೇವರು ಒಲಿಯುವನು ಎಂದು ಹೇಳಿ ಅವರನ್ನು ಸಂತೈಸಲು ಪ್ರಯತ್ನಿಸುತ್ತಾರೆ. ನೆಚ್ಚಿದನೆಂದರೆ ಮೆಚ್ಚಿದನೆಂದರೆ ಸತಿ, ಮಾರು ಹೋದನೆಂದರೆ ತನುವಲ್ಲನಾಡಿಸಿ ನೋಡುವೆನೋ ನೀನು, ಮನವನ್ನಲ್ಲಾಡಿಸಿ ನೋಡುವೆನೋ ನೀನು, ಧನವನ್ನಲ್ಲಾಡಿಸಿ ನೋಡುವೆ ನೀನು, ಇದಕ್ಕೆಲ್ಲ ಅಂಜದಿದ್ದರೆ ಭಕ್ತಿ ಕಂಪಿತ ಎಂದು ಬಸವಣ್ಣವರ ಒಂದು ವಚನವನ್ನು ಸಿದ್ಧಾರೂಢರು ಸೋಮ ಮತ್ತು ಭೀಮನಿಗೆ ಹೇಳುತ್ತಾರೆ. ಆದ್ದರಿಂದ ನೀವು ಭಯಗಳನ್ನು ಎದುರಿಸುತ್ತಾ ನಡೆಯಬೇಕು. ಜಡ ದೇಹವು ನಮ್ಮದೆಂದು ತಿಳಿಯುವವರಿಗೂ ದುಃಖ ತಪ್ಪದು.
ಈ ದೇಹ ನಮ್ಮದೆಂದು ನಾವು ಜಡ ದೇಹವನ್ನು ನಂಬಿಕೊಂಡು ಕುಂತ್ರ ನಮಗೆ ದುಃಖ ತಪ್ಪಿದ್ದಲ್ಲ ಅಂತ ಹೇಳ್ತಾರೆ. ಔಷಧ ಕೈ ಇರುವುದೆಂದು ಬಿಟ್ಟರೆ ನಮಗಿರುವ ನೋವು ಹೋಗುವುದಿಲ್ಲ ಎಂದು ಅವರಿಬ್ಬರಿಗೂ ಸಂತೈಸಿ ಸಿದ್ಧನು ಹೇಳಲು ಪ್ರಯತ್ನಪಟ್ಟರು. ಆದರೆ ಅವರು ಅದನ್ನು ಲೆಕ್ಕಿಸಲಿಲ್ಲ. ನಿನ್ನ ಉಪದೇಶ ಸಾಕು, ಉಪದೇಶದಿಂದ ಹೊಟ್ಟೆ ತುಂಬುವುದಿಲ್ಲ. ಮೊದಲು ನಮಗೆ ಹೊಟ್ಟೆಗೆ ಅನ್ನ, ಮಲಗಲು ಒಂದು ಗುಡಿ, ವಾಸಿಸಲು ಊರು, ಭಿಕ್ಷೆಗಾಗಿ ಊರು ಬೇಕು ಎಂದು ಸೋಮ ಭೀಮರು ಸಿದ್ಧನಿಗೆ ಹೇಳಿದರು. ಮುಂದೆ ಮುಂದೆ ದಾರಿ ನಡೆದಂತೆ ಒಂದು ಊರು ಬಂದಿತ್ತು. ಆ ಊರಲ್ಲಿ ಹೋದರೂ ಒಂದು ಗುಡಿಯಲ್ಲಿ ಅವರು ವಿಶ್ರಮಿಸುತ್ತಿದ್ದರು. ಆದರೂ ಸೋಮ ಭೀಮರು ಹಸಿವನ್ನು ತಡೆಯದೆ ಊರಲ್ಲಿ ಭಿಕ್ಷೆ ಬೇಡಲು ಹೊರಟರು. ರಾತ್ರಿ ಬಹಳವಾಗಿತ್ತು. ಹಾದಿಯಲ್ಲಿ ಭಿಕ್ಷೆಗಾಗಿ ಅವರು ಓಣಿಯಲ್ಲಿ ಹೋಗುತ್ತಿರುವಾಗ ಇವರನ್ನು ಕಂಡು ನಾಯಿಗಳು ಬೊಗಳುತ್ತಿದ್ದವು. ಕೂಡಲೇ ಅವರಿಬ್ಬರು ಒಂದು ಗೋಡೆಯ ಮರೆಗೆ ಅಡಗಿಕೊಂಡರು. ನಾಯಿಗಳು ಬೊಗಳುತ್ತಿರುವವೇ ಎಂದು ಮನೆಯ ಮಾಲೀಕನು ಮನೆಯ ಕದವನ್ನು ತೆಗೆದು ನೋಡುತ್ತಾನೆ. ಅವರಿಬ್ಬರು ತನ್ನ ಮನೆಯ ಗೋಡೆಯ ಅಡಗಿಕೊಂಡಿದ್ದುದನ್ನು ನೋಡಿ ಅವನು, ಇವರೇ ನನ್ನ ಎಮ್ಮೆಯನ್ನು ಕದ್ದ ಕಳ್ಳರು, ಮತ್ತು ಈಗ ನನ್ನ ಮನೆಯಲ್ಲಿರುವ ಸಾಮಾನುಗಳ ಕಳ್ಳತನಕ್ಕೆ ಬಂದಿದ್ದಾರೆ ಎಂದು ತಿಳಿದು ಅವರನ್ನು ಥಳಿಸಲು ಮನೆಯಲ್ಲಿರುವ ಒಂದು ಕೋಲನ್ನು ತಂದು ಇವರನ್ನು ಬಡಿಯಲು ಹೋದನು. ಅದಕ್ಕೆ ಅವರಿಬ್ಬರು ದಿಕ್ಕೆಟ್ಟು ಕಡೆಗೆ ಓಣಿಗಾಲಿ ಓಡುತ್ತಾ ನಡೆದರು. ಇವರಿಬ್ಬರು ಓಡುವುದನ್ನು ಕಂಡು ಆಗ ರಾತ್ರಿ ಬಹಳವಾಗುತ್ತಿದ್ದರಿಂದ ಮಧ್ಯರಾತ್ರಿಯಲ್ಲಿ ರಸ್ತೆ ತಿರುಗುತ್ತಿದ್ದ ಕಾವಲುಗಾರನ ಕೈಗೆ ಸಿಕ್ಕರು. ರಸ್ತೆ ಕಾಯುತ್ತಿದ್ದ ಕಾವಲುಗಾರನಿಗೆ ಹೋಗಿ ಸಿಗ್ತಾರೆ. ಇವರು ಕಳ್ಳತನ ಮಾಡಿ ಓಡಿ ಹೋಗುತ್ತಿದ್ದಾರೆ ಎಂದು ಹಿಡಿದು ಅವರು ಮತ್ತೆ ಬಡಿದರು. ಅವರು ಹೊಡೆತನವನ್ನು ತಡೆಯಲಾರದೆ ನಾವು ಕಳ್ಳರ ಅಲ್ಲ ಎಂದು ತಾವು ಯಾರೂ ಯಾತಕ್ಕಾಗಿ ನಂಬಿದಾರೆಂದು ಅವರು ನಿಜ ಹೇಳಿದರೂ ಯಾರೂ ಕೇಳೋರಿಲ್ಲ. ಕರುಣೆ ಬಂದ ರಸ್ತೆ ಕಾವಲುಗಾರನು ಇವರನ್ನು ಭಾಳ ಹೇಳ್ತಾರೆ. ಆವಾಗ ಕರುಣೆ ಬರ್ತದೆ ಮತ್ತು ರಸ್ತೆ ಕಾಯುವ ಕಾವಲುಗಾರನಿಗೆ ಬಿಟ್ಟು ಬಿಡ್ತಾನೆ. ಅವರು ತಮ್ಮ ಪ್ರಾಣ ಉಳಿಯಿತೆಂದು ಸಿದ್ಧನಿದ್ದ ಗುಡಿಗೆ ಬಂದು ನಡೆದ ಎಲ್ಲ ಸಂಗತಿಯನ್ನು ಅವನಿಗೆ ತಿಳಿಸಿದರು. ಸಿದ್ಧನು, ದೇವರನ್ನು ನಂಬಿದರೆ ದೇವರು ನಿಮ್ಮನ್ನು ಕಾಪಾಡುವನು. ಅದನ್ನು ಬಿಟ್ಟಿದ್ದರಿಂದ ನೀವು ಕಷ್ಟಕ್ಕೆ ಒಳಗಾಗದಿರಿ. ಇಂಥ ಒಂದು ದೇವರನ್ನು ಬಿಟ್ಟರೆ ಇಂಥ ಕಷ್ಟಕ್ಕೆ ಒಳಗಾಗ್ತೀರಿ ಅಂತ ಸಿದ್ಧ ಹೇಳಿದನು. ದೇವರನ್ನು ನಂಬಿದ ಪ್ರಹ್ಲಾದನನ್ನು ಮಾರ್ಕಂಡೇಯನು ರಕ್ಷಿಸಲಿಲ್ಲವೇ? ದ್ರೌಪದಿಯನ್ನು ರಕ್ಷಿಸಲಿಲ್ಲವೇ? ವಿಚಾರಿಸಿ ಎಂದು ಅವರಿಗೆ ಬುದ್ಧಿವಾದವನ್ನು ಹೇಳಿದರು. ಅಪಿ ಚೇತ್ಸು ದಾರಾಚರೋ ಬಾತೆ ಮಾಂ ಅನೆನೆಕ್ಕ ಭಾಕ ಸಾಧುರೇವ ಸಮಂತ್ಯವ ಸಮಜ್ಞಸ್ವ ಮಸೀತೋ ಸಹ. ಭಗವದ್ಗೀತೆಯ ಶ್ಲೋಕವನ್ನು ಸಿದ್ಧಾರೂಢರು ಹೇಳುತ್ತಾರೆ. ಮಾನವನ ಎಷ್ಟೇ ದುರಾಚಾರಿ ಇರಲಿ, ನನ್ನನ್ನು ಭಕ್ತಿಯಿಂದ ಮೊರೆ ಹೊಕ್ಕರೆ ಅವನು ಧರ್ಮಾತ್ಮನಾಗುವನು ಎಂದು ಅವನು ಎಂದೂ ನಾಶ ಹೊಂದುವುದಿಲ್ಲ ಎಂದು ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಅರ್ಜುನನನ್ನು ಕುರಿತು ಹೇಳಿದ್ದಾನೆ. ಭಗವಂತನಲ್ಲಿ ದೃಢವಾದ ಭಕ್ತಿಯನ್ನಿಟ್ಟು ಮನುಷ್ಯನು ಜ್ಞಾನ ವೈರಾಗ್ಯ ಶಕ್ತಿ ಉಳ್ಳವನಾಗಿದ್ದರೆ ಅಂಥವರಿಗೆ ಯಾರ ಆಶ್ರಯವೂ ಬೇಕಾಗಿರುವುದಿಲ್ಲ. ದೇವರೇ ಅವರನ್ನು ಕಾಯುತ್ತಾನೆ. ಎಷ್ಟೊಂದು ಬಗೆಯಾಗಿ ಸಿದ್ಧನು ಅವರಿಗೆ ಉಪದೇಶ ಮಾಡಿದರೂ ಎಲ್ಲ ವ್ಯರ್ಥವಾಯಿತು. ಕೊನೆಗೆ ಸೋಮ ಭೀಮರಿಬ್ಬರು ಕೂಡಿಕೊಂಡು ಸಿದ್ಧನಿಗೆ, ಸಾಕೆನ್ನು, ನಿನ್ನ ಉಪದೇಶ ಸಾಕೆನ್ನು. ಸದ್ಗುರುವನ್ನು ಹುಡುಕುವ ಪ್ರಯತ್ನ, ದೇವರನ್ನು ಕಾಣುವುದೂ ಬೇಡ, ಮುಕ್ತಿಯೂ ಬೇಡ. ನಮ್ಮ ತಂದೆ ತಾಯಿಗಳ ನೆನಪಾಗಿದೆ. ನಾವು ನಮ್ಮ ಮನೆಗಳಿಗೆ ಮರಳಿ ಹೋಗುತ್ತೇವೆ. ದಯಮಾಡಿ ನಮಗೆ ಅಪ್ಪಣೆ ಕೊಡು ಎಂದು ಕೇಳಿಕೊಂಡರು. ಸಿದ್ಧನು ಯಾವ ಮಾರ್ಗವೇ ಕಾಣದೆ ಅವರನ್ನು ಮನ್ನಿಸಿ ತಿರುಗಿ ಊರಿಗೆ ಹೋಗಲು ಅಪ್ಪಣೆ ಕೊಟ್ಟರು. ಇಲ್ಲಿ ಏನಂತಂದರೆ, ಸಿದ್ಧಾರೂಢರು ಗುರುವಿನ ಶೋಧನೆಯಲ್ಲಿ, ಗುರುಶೋಧನೆಯ ಮಾರ್ಗದಲ್ಲಿ ಬರ್ತಕ್ಕಂಥ ಕಷ್ಟ ನಷ್ಟಗಳ ನೋವು ನಲಿವುಗಳಿಗೆ ಇವು ಎಲ್ಲವೂ ಕೂಡ ಭಗವಂತ ಮಾಡ್ತಕ್ಕಂಥ ಒಂದು ಪರೀಕ್ಷೆ ಭಕ್ತಿಯ ಮಾರ್ಗದಲ್ಲಿ ಎಂದು ತಿಳಿದು ಅವರು ಗುರುಶೋಧನೆಗಾಗಿ ಹೊರಡುತ್ತಿರ್ತಾರೆ. ಆದರೆ ಸೋಮ ಭೀಮರು ಆ ಒಂದು ಗುರುಶೋಧನೆ ಮಾರ್ಗದಲ್ಲಿರ್ತಕ್ಕಂಥ ಅಚಲವಾದ ಭಕ್ತಿ ಇರುವುದಿಲ್ಲ, ಅದರ ಸಾಮಾನ್ಯವಾದ ಭಕ್ತಿ ಇರುತ್ತದೆ ವಿನಃ ಅವರು ಮತ್ತೆ ನಶ್ವರವಾದ ವಸ್ತುವಿಗೆ ಸೆಳೆದು ಆಸೆಪಟ್ಟು ಆಕರ್ಷಣೆಗೆ ಒಳಪಟ್ಟು ಮತ್ತೆ ಮರಳಿ ಈ ನಶ್ವರವಾದ ಜಗತ್ತಿಗೇನೆ ಪ್ರಪಂಚಕ್ಕೆ ಬರುತ್ತಾರೆ. ಆದರೆ ಪ್ರಪಂಚವನ್ನು ನಂಬಿದರೆ ದುಃಖ ತಪ್ಪಿದ್ದಲ್ಲ ಎಂದು ಸಿದ್ಧಾರೂಢರು ಹೇಳುತ್ತಾರೆ. ಹೇಳಿದರೂ ಅವರ ಮನದಲ್ಲಿ ಉಳಿಯುವುದಿಲ್ಲ. ಆದರೆ ಭಗವಂತನ ಹಾದಿಯಲ್ಲಿ ಭಗವಂತನನ್ನು ಕಾಣುವುದಕ್ಕಾಗಿ ಗುರುಶೋಧನೆಗಾಗಿ ಹೊರಡುವ ಪ್ರತಿಯೊಬ್ಬ ವ್ಯಕ್ತಿಯನ್ನು ಸಾಕ್ಷಾತ್ ಭಗವಂತನೇ ರಕ್ಷಣೆ ಮಾಡುತ್ತಾನೆಂದು ಸಿದ್ಧಾರೂಢರು ಹೇಳುತ್ತಾರೆ. ಈ ಗುರು ಹೆಣ್ಣಿಗಾಗಿ ಸತ್ತವರು ಕೋಟಿ ಕೋಟಿ, ಮಣ್ಣಿಗಾಗಿ ಸತ್ತವರು ಕೋಟಿ ಕೋಟಿ, ಹೊನ್ನಿಗಾಗಿ ಸತ್ತವರು ಕೋಟಿ ಕೋಟಿ, ಆದರೆ ನಿನಗಾಗಿ ಸತ್ತವರನ್ನು ಯಾರನ್ನೂ ಕಾಣಲಾರೆ ಎಂದು ಅಲ್ಲಮ್ಮ ಪ್ರಭುದೇವರು ಹೇಳುತ್ತಾರೆ. ಭಗವಂತನಿಗಾಗಿ ಈ ಒಂದು ಇತಿಹಾಸದಲ್ಲಿ 4.5 ಬಿಲಿಯನ್ ವರ್ಷಗಳ ಭೂಮಂಡಲ ಉದಯವಾದರೂ ಸಹಿತ ಭಗವಂತನಿಗಾಗಿ ಸತ್ತ ಇತಿಹಾಸದಲ್ಲಿ ಒಂದು ನೆರಪಿಳ್ಳೆಯೂ ಕೂಡ ಭಗವಂತನಿಗಾಗಿ ಸತ್ತಿಲ್ಲ. ಎಷ್ಟೋ ಕಾರಣಗಳಾಗಿ ಎಷ್ಟೆಷ್ಟೋ ಕೋಟಿ ಎದಿಗೆ ನಶ್ವರವಾದ ಭೋಗವಸ್ತುವಿನಲ್ಲೇನೇ ಪ್ರಾಣವನ್ನು ತ್ಯಾಗ ಮಾಡಿದೆ. ಆದರೆ ಭಗವಂತನಿಗಾಗಿ ಸತ್ತಂಥ ವ್ಯಕ್ತಿಗಳ ಇತಿಹಾಸದಲ್ಲಿ ಇಲ್ಲ. ಭಗವಂತನಿಗಾಗಿ ಕಾಣತಕ್ಕಂಥ ದೇವರ ಮಾರ್ಗದಲ್ಲಿ ಸಾಗುವ, ಭಗವಂತನನ್ನು ಕಾಣಬೇಕು, ಗುರುಶೋಧನೆಯನ್ನು ಮಾಡಬೇಕು, ಭಕ್ತಿಯ ಮಾರ್ಗದಲ್ಲಿ ಮುಕ್ತಿಯನ್ನು ಪಡೆಯಬೇಕೆಂದರೆ
ಈ ಒಂದು ಮಾರ್ಗದಲ್ಲಿ ಹೋಗುವಂಥ ವ್ಯಕ್ತಿಯನ್ನು ಸಾಕ್ಷಾತ್ ಪರಮಾತ್ಮನೇ ರಕ್ಷಣೆ ಮಾಡುತ್ತಾನೆ. ಈ ಒಂದು ಎಲ್ಲರೂ ತಮ್ಮ ಮಾನವ ಜನ್ಮ ಸಾರ್ಥಕ ಮಾಡಿಕೊಳ್ಳೆಂದು ಹೇಳುತ್ತಾ ನನ್ನ 2 ನುಡಿಗಾನ ಗುರುಚರಣಕ್ಕೆ ಅರ್ಪಣೆ ಮಾಡುತ್ತೇನೆ. ಹರಿ ಓಂ ತತ್ಸಂ. ಸರ್ವೇ ಜನ ಸುಖಿನೋ ಭವಂತು. ಸನ್ಮಂಗಳಾದಿ.